ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್. ಈ ತರಗತಿಯಲ್ಲಿ ನಾವು 21ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 164, and we appreciate Savitri, Naveen, Suchi, Anjali, Narasareddy, Veerasheva, Harish, Jayalakshmi for giving correct answers. Thank you very much for your participation. With this, let's get into the first article. ಮೊದಲನೇ ಆರ್ಟಿಕಲ್ ಅಲ್ಲಿ ನಾವು FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಅಂತ ಕರಿತೀವಿ. ಅಂದ್ರೆ ವಿದೇಶದಿಂದ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಉತ್ಪಾದನಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಅಥವಾ ಸೇವಾ ವಲಯದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಥವಾ ಹೂಡಿಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಒಂದು ಹೂಡಿಕೆಯಲ್ಲಿ 2021 ಮತ್ತು 22ನೇ ಸಾಲಿನಲ್ಲಿ ಎಲ್ಲಿ ಹೇಗೆ ಹೂಡಿಕೆ ಆಗಿದೆ ಅನ್ನೋ ಒಂದು ವರದಿಯನ್ನ ಭಾರತ ಸರ್ಕಾರ ಬಿಡುಗಡೆ ಮಾಡಿರುತ್ತೆ. ಸೊ ಇದು ನಮ್ಗೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಎಕ್ಸಾಮಿನೇಷನ್ಸ್ ಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಅಂಡ್ ಎಕನಾಮಿಕ್ ರಿಲೇಟೆಡ್ ಅಥವಾ ಎಕನಾಮಿ ರಿಲೇಟೆಡ್ ಯಾವುದೇ ಆರ್ಟಿಕಲ್ಸ್ ನ ನಾವು ಡಿಸ್ಕಸ್ ಮಾಡುವಾಗ ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನ ನಾವು ಕಂಪಲ್ಸರಿ ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ 2021 ಮತ್ತು 22ನೇ ಸಾಲಿನಲ್ಲಿ ಭಾರತಕ್ಕೆ ಅಧಿಕವಾಗಿ ವಿದೇಶಿ ನೇರ ಬಂಡವಾಳವನ್ನ ಹೂಡಿಕೆ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಮೊದಲನೇ ಸ್ಥಾನದಲ್ಲಿ ನಾವು ಸಿಂಗಾಪುರನ್ನ ನೋಡ್ಬೋದಾಗಿರುತ್ತೆ. 27% ಅಷ್ಟು ಹೂಡಿಕೆ ಮಾಡಿರುತ್ತಾರೆ. ಸೊ ಎರಡನೇ ಸ್ಥಾನದಲ್ಲಿ ನಾವು USA ನ ನೋಡ್ಬೋದಾಗಿರುತ್ತೆ. 18% ಅಷ್ಟು ಹೂಡಿಕೆ ಮಾಡಿರ್ತಾರೆ. ಸೊ ಮೂರನೇ ಸ್ಥಾನದಲ್ಲಿ ನಾವು ಮಾರಿಷಿಯಸ್ ನ ನೋಡ್ಬೋದಾಗಿರುತ್ತೆ. ಸೊ ದೇ ಹ್ಯಾವ್ ಇನ್ವೆಸ್ಟೆಡ್ ಟು ಅನ್ ಎಕ್ಸ್ಟೆಂಟ್ ಆಫ್ 16% ಇಲ್ಲಿ ಹೂಡಿಕೆ ಮಾಡಿರ್ತಾರೆ. ಸೊ ಹಾಗಿದ್ರೆ 2021 ಮತ್ತು 22ನೇ ಸಾಲಿನಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ನ ನಾವು ತೆಗೆದುಕೊಂಡಾಗ ಇಟ್ ಈಸ್ ಹೈಯೆಸ್ಟ್ ಅಮಾಂಗ್ ಆಲ್ ದಿ ಇಯರ್ಸ್. ಅಂದ್ರೆ ಇಷ್ಟು ವರ್ಷ FDI ನ ನಾವು ಹಲೋ ಮಾಡಿದಾಗಿಂದ ಎಷ್ಟು ಹೂಡಿಕೆ ಬಂದಿತ್ತು ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಅತ್ಯಂತ ಅಧಿಕ ಅಮೌಂಟ್ ಆಗಿರ್ತಕ್ಕಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂದ್ರೆ $83.57 ಬಿಲಿಯನ್ ಅಷ್ಟು ಕಳೆದ ಆರ್ಥಿಕ ವರ್ಷದಲ್ಲಿ ಹೂಡಿಕೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ನಾವು 2014 ಮತ್ತು 15ಕ್ಕೆ ಕಂಪೇರ್ ಮಾಡಿದಾಗ ಅವಾಗ $45.15 ಬಿಲಿಯನ್ ನಮ್ಮಲ್ಲಿ ಹೂಡಿಕೆ ಆಗಿತ್ತು. ಸೊ ಇವಾಗ ಅದು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಡಬಲ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದೇ ನಾವು ಫಿನಾನ್ಷಿಯಲ್ ಇಯರ್ 2003 ಮತ್ತು 4ಕ್ಕೆ ಕಂಪೇರ್ ಮಾಡಿದಾಗ ಇಟ್ ವಾಸ್ ವೆರಿ ವೆರಿ ನೆಗ್ಲಿಜಿಬಲ್. ಬರೀ $4.3 ಶತಕೋಟಿ ಅಷ್ಟು ಮಾತ್ರ ಹೂಡಿಕೆ ಆಗಿರುತ್ತೆ. ಸೊ ಇವಾಗ ಈ ನಂಬರ್ ನಾವು ಹೋಲಿಕೆ ಮಾಡಿದಾಗ 20 ಪಟ್ಟು 20 ಟೈಮ್ಸ್ ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಸರ್ವಿಸ್ ಸೆಕ್ಟರ್ ಅಂತ ಎರಡು ವಲಯಗಳನ್ನ ತೆಗೆದುಕೊಂಡಾಗ 2021 ಮತ್ತು 22ನೇ ಸಾಲಿನಲ್ಲಿ ಯಾವ ಕ್ಷೇತ್ರಕ್ಕೆ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಥವಾ ಉತ್ಪಾದನಾ ವಲಯ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅಂಡ್ ಈ ಈಕ್ವಿಟಿ ಇನ್ಫ್ಲೋ ಏನಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ನಾವು ಫಿನಾನ್ಷಿಯಲ್ ಇಯರ್ 2021 ಮತ್ತೆ 21-22 ಅಂದ್ರೆ ಕಳೆದ ಆರ್ಥಿಕ ವರ್ಷ 2021ಗೂ ಮತ್ತೆ 21-22ಗೂ ನಾವು ಹೋಲಿಕೆ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಹೂಡಿಕೆ ಬಂದಿರತಕ್ಕಂಥದ್ದು 76% ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಡೆಫಿನೆಟ್ಲಿ ವಿತ್ ಇನ್ 1 ಇಯರ್ 76% ಇಸ್ ಅ ಹ್ಯೂಜ್ ಇನ್ಕ್ರಿಮೆಂಟ್. ಸೊ ಇದನ್ನ ನೀವಿಲ್ಲಿ ನೋಟ್ ಮಾಡ್ಬೋದಾಗಿರುತ್ತೆ. ಅದಾದ್ಮೇಲೆ ಪೋಸ್ಟ್ ಕೋವಿಡ್ ಮತ್ತೆ ಪ್ರೀ ಕೋವಿಡ್ ನಾವೇನಾದ್ರೂ ಕಂಪೇರ್ ಮಾಡ್ಕೊಂಡಾಗ ಆ ಡೇಟ್ಸ್ ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತೀವಿ. ಸೊ ದಟ್ ಯು ಕ್ಯಾನ್ ಗೋ ಥ್ರೂ. ಅಂದ್ರೆ ಕೋವಿಡ್ ನ ಮುಂಚೆ ಮತ್ತು ಕೋವಿಡ್ ನ ನಂತರ ಹೂಡಿಕೆಯನ್ನ ನಾವು ನೋಡಿದಾಗ ಕೋವಿಡ್ ನ ನಂತರ ಹೂಡಿಕೆ ಅಂತಕ್ಕಂಥದ್ದು 23% ಇನ್ಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಂಪ್ಯಾರಿಸನ್ಸ್ ಆಗಿರುತ್ತೆ. ಸೊ ಟಾಪ್ ಇನ್ವೆಸ್ಟಿಂಗ್ ಕಂಟ್ರೀಸ್ ಯಾವ್ದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಫಸ್ಟ್ ಪ್ಲೇಸ್ ಅಲ್ಲಿ ಸಿಂಗಾಪುರ್, ಸೆಕೆಂಡ್ ಪ್ಲೇಸ್ ಅಲ್ಲಿ US ಮತ್ತೆ ಥರ್ಡ್ ಪ್ಲೇಸ್ ಅಲ್ಲಿ ಮರಿಷಿಯಸ್ ಕಂಟ್ರಿನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ವಿಶೇಷವಾಗಿ ಯಾವ ವಲಯಕ್ಕೆ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಕಂಪ್ಯೂಟರ್, ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಕ್ಷೇತ್ರಕ್ಕೆ ಹೈಯೆಸ್ಟ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2021 ಮತ್ತು 22ರ ಆರ್ಥಿಕ ವರ್ಷದಲ್ಲಿ 25% ಆಫ್ ಇನ್ವೆಸ್ಟ್ಮೆಂಟ್ ಏನಾಗಿರುತ್ತೆ ಅದು ಕಂಪ್ಯೂಟರ್, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಕ್ಷೇತ್ರದಲ್ಲೇ ಹೂಡಿಕೆ ಆಗಿರುತ್ತೆ. ಅದಾದ್ಮೇಲೆ ಸೇವಾ ಕ್ಷೇತ್ರಕ್ಕೆ 12% ಅಷ್ಟು ಹೂಡಿಕೆ ಆಗಿರುತ್ತೆ. ಮತ್ತೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ 12% ಅಷ್ಟು ಹೂಡಿಕೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ.
ಸೊ ಹಾಗಿದ್ರೆ ಈ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ವಲಯದಲ್ಲಿ ಯಾವ ರಾಜ್ಯಕ್ಕೆ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಕರ್ನಾಟಕ ರಾಜ್ಯಕ್ಕೆ 53% ಅಷ್ಟು ಇನ್ವೆಸ್ಟ್ಮೆಂಟ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ, ದೆಹಲಿ ಎರಡನೇ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ. ದಿಸ್ ಈಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟ್ಮೆಂಟ್ ಆನ್ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ಗೆ ಸಂಬಂಧಪಟ್ಟ ಹಾಗೆ. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಪೈಕಿ ಹೈಯೆಸ್ಟ್ ಅಮೌಂಟ್ ಆಫ್ FDI ಯಾವ ರಾಜ್ಯಕ್ಕೆ ಬಂದಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮ ರಾಜ್ಯ ಕರ್ನಾಟಕಕ್ಕೆ ಬಂದಿರುತ್ತೆ 38%. ಅಂದ್ರೆ ಭಾರತಕ್ಕೆ ಒಟ್ಟು ಎಷ್ಟು FDI ರಿಲೀಸ್ ಆಗಿರುತ್ತೋ ಅದರಲ್ಲಿ 38% ಅಷ್ಟು ಬರೀ ಕರ್ನಾಟಕದಲ್ಲಿ ಹೂಡಿಕೆ ಆಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ, 26% ಹೂಡಿಕೆ ಆಗಿರುತ್ತೆ. ಸೊ ಮೂರನೇ ಸ್ಥಾನದಲ್ಲಿ ನಾವು ದೆಹಲಿಯನ್ನ ನೋಡ್ಬೋದಾಗಿರುತ್ತೆ, 14% ಹೂಡಿಕೆ ಆಗಿರುತ್ತೆ. ಸೊ ಮಿಕ್ಕಿದ ಸ್ಮಾಲ್ ಅಂಡ್ ಮೈನ್ಯೂಟ್ ಪರ್ಸೆಂಟೇಜ್ ಬೇರೆ ಬೇರೆ ಎಲ್ಲ ಒಂದು ಸ್ಟೇಟ್ಸ್ ಗಳಲ್ಲಿ ಆಗಿರುತ್ತೆ. ಸೊ ಹಾಗಿದ್ರೆ ಈ ಕರ್ನಾಟಕದಲ್ಲಿ ಪರ್ಟಿಕ್ಯುಲರ್ ಆಗಿ ಈ 38% ಇನ್ವೆಸ್ಟ್ಮೆಂಟ್ ಏನ್ ಬಂದಿದೆ, ಈ 38% ನಾವು 100% ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವ ಕ್ಷೇತ್ರದಲ್ಲಿ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ ಕ್ಷೇತ್ರದಲ್ಲಿ ಹೈಯೆಸ್ಟ್ ಅಮೌಂಟ್ ಆಫ್ ಮನಿ ಇನ್ವೆಸ್ಟ್ ಆಗಿರುತ್ತೆ, ದಟ್ ಈಸ್ ಟು ಅನ್ ಎಕ್ಸ್ಟೆಂಟ್ ಆಫ್ 35%. ಅದಾದ್ಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಅಂದ್ರೆ ವಾಹನಗಳ ತಯಾರಿಕೆ ಇಂಡಸ್ಟ್ರಿಯಲ್ಲಿ 20% ಆಗಿರುತ್ತೆ. ಎಜುಕೇಶನ್ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ 12% ಹೂಡಿಕೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಸ್ಟ್ಯಾಟಿಸ್ಟಿಕ್ಸ್ ನಮಗೆ 2021 ಮತ್ತು 22ರ ಹಣಕಾಸು ವರ್ಷದಲ್ಲಿ ಆಗಿರ್ತಕ್ಕಂಥ ಹೂಡಿಕೆಯ ಬಗ್ಗೆ ಡಿಸ್ಕಷನ್ಸ್ ಆಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು GST ಗೆ ಕುರಿತಂತೆ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆಯನ್ನ ಕೊಟ್ಟಿರುತ್ತೆ. ಆ ಒಂದು ಹೇಳಿಕೆಯನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಸುಪ್ರೀಂ ಕೋರ್ಟ್ ಏನೇನು ಹೇಳಿರುತ್ತೆ ಅಂದ್ರೆ ಸೆಂಟರ್ ಅಂಡ್ ಸ್ಟೇಟ್ಸ್ ಹ್ಯಾವ್ ಈಕ್ವಲ್ ಪವರ್ಸ್ ಟು ಮೇಕ್ GST ರಿಲೇಟೆಡ್ ಲಾಸ್. ಅಂದ್ರೆ GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ರೂಪಿಸಲಿಕ್ಕೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮಾನ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ನೀಡಿರುತ್ತೆ. ಸೊ ಇದನ್ನ ಸಂಪೂರ್ಣವಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಹೇಳಿಕೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಕೋಆಪರೇಟಿವ್ ಫೆಡರಲಿಸಂ ಅಥವಾ ಸಹಕಾರಿ ಒಕ್ಕೂಟ ಅನ್ನೋ ಒಂದು ಕಾನ್ಸೆಪ್ಟ್ ಏನಿರುತ್ತೆ, ಸೊ ಅದನ್ನ ಮತ್ತೆ ಪ್ರೂವ್ ಮಾಡ್ಲಿಕ್ಕೆ ಅಂಡ್ ವೆಲ್ ಬೀಯಿಂಗ್ ಆಫ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದ ಯೋಗಕ್ಷೇಮವನ್ನ ಕಾಪಾಡ್ಲಿಕ್ಕೆ ಈ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಅಧಿಕಾರಗಳನ್ನ ಕೊಟ್ಟಾಗ ಸೊ ಇದು ಹಣಕಾಸಿಗೆ ಸಂಬಂಧಪಟ್ಟಂತ ವಿಷಯವಾಗಿರೋದ್ರಿಂದ ಆ ಕೋಆಪರೇಟಿವ್ ಫೆಡರಲಿಸಂ ಅಥವಾ ಸಹಕಾರಿ ಒಕ್ಕೂಟ ಅನ್ನೋದೇನಿರುತ್ತೆ ಸೊ ಅದಕ್ಕೆ ಧಕ್ಕೆ ಬರ್ತಕ್ಕಂಥ ಕಾರಣದಿಂದ ಇಬ್ಬರಿಗೂ ಸಮಾನ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ ಅದಾದ್ಮೇಲೆ ದಿ ಯೂನಿಯನ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಹ್ಯಾವ್ ಈಕ್ವಲ್ ಸೈಮಲ್ಟೇನಿಯಸ್ ಅಂಡ್ ಯೂನಿಕ್ ಪವರ್ಸ್. ಸೊ ರಾಜ್ಯ ಮತ್ತು ಕೇಂದ್ರ ಶಾಸಕಾಂಗಗಳಿಗೆ ಸರಕು ಮತ್ತು ಸೇವಾ ತೆರಿಗೆಗಳ ಮೇಲೆ ಕಾನೂನು ಮಾಡ್ಲಿಕ್ಕೆ ಸಮಾನ ಹಕ್ಕಿರುತ್ತೆ, ಏಕಕಾಲದಲ್ಲಿ ಮತ್ತು ಅನನ್ಯ ಅಧಿಕಾರ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರು the recommendations of GST council are not binding on them. ಸೊ ಇವಾಗ ಸೊ ಪ್ರತಿ ವರ್ಷ GST ಕೌನ್ಸಿಲ್ ಅಂತ ಒಂದು ಸಭೆ ಸೇರ್ತಾರೆ. ಸೊ ಇವರು ಕೆಲವೊಂದು ಶಿಫಾರಸುಗಳನ್ನ ಮಾಡ್ತಾರೆ. ಅವ್ರೇನು ಶಿಫಾರಸುಗಳನ್ನ ಮಾಡ್ತಾರೆ ಅದನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು ಅಂತ ಯಾವುದೇ ರೀತಿಯ ಬದ್ಧತೆ ಇರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ ಈ ಶಿಫಾರಸುಗಳು ಬರೀ ಕನ್ಸಿಡರೇಟ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯದೊಂದಿಗೆ ಈ ಒಂದು ನ್ಯೂ ರೂಲ್ಸ್ ಏನಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳೋದಾದ್ರೆ ಹೂ ಆರ್ ದಿ ಮೆಂಬರ್ಸ್ ಆಫ್ GST ಕೌನ್ಸಿಲ್. ಸೊ ಈ ಒಂದು GST ಕೌನ್ಸಿಲ್ ಏನಿರುತ್ತೆ ಸೊ ಇದರ ಸದಸ್ಯರು ಯಾರ್ಯಾರು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಅದಾದ್ಮೇಲೆ ದಿ ರೆಕಮೆಂಡೇಶನ್ಸ್ ಆಫ್ ದಿ GST ಕೌನ್ಸಿಲ್ ಆರ್ ದಿ ಪ್ರಾಡಕ್ಟ್ ಆಫ್ ಕೊಲಾಬರೇಟಿವ್ ಡೈಲಾಗ್ ಇನ್ವಾಲ್ವಿಂಗ್ ಯೂನಿಯನ್ ಮತ್ತೆ ಸ್ಟೇಟ್ಸ್. ಅಂದ್ರೆ GST ಕೌನ್ಸಿಲ್ ನಲ್ಲಿ ಬರ್ತಕ್ಕಂಥ ಶಿಫಾರಸುಗಳು ಹೇಗ್ ಬರುತ್ತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಸಹಯೋಗದ ಸಂವಾದದ ಒಂದು ಉತ್ಪನ್ನವಾಗಿರುತ್ತೆ. ಸೊ ಅವು ಬರೀ ರೆಕಮೆಂಡೇಟರಿ ಇನ್ ನೇಚರ್ ಆಗಿರುತ್ತೆ. ಅಂದ್ರೆ ಅವು ಬರೀ ಶಿಫಾರಸುಗಳನ್ನ ಮಾತ್ರ ಕೊಡಬಹುದಾಗಿರುತ್ತೆ. ಅದನ್ನ ಮ್ಯಾಂಡೇಟರಿ ಅಥವಾ ಕಡ್ಡಾಯ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಧಿಕಾರವೂ ಇರೋದಿಲ್ಲ. ದಿ ರೆಕಮೆಂಡೇಶನ್ಸ್ ಓನ್ಲಿ ಹ್ಯಾವ್ ಪರ್ಸ್ಯೂಯೇಸಿವ್ ವ್ಯಾಲ್ಯೂ. ಅಂದ್ರೆ ಅವು ಮನವೊಲಿಸತಕ್ಕಂತ ಮೌಲ್ಯವನ್ನ ಮಾತ್ರ ಕೊಟ್ಟಿರ್ತಾರೆ. ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅ ರೋಡ್ ಮ್ಯಾಪ್. ಸೊ ಅದನ್ನ ಅವ್ರು ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು ಅನ್ನೋ ಒಂದು ಯಾವುದೇ ಮ್ಯಾಂಡೇಟರಿ ಕ್ಲಾಸ್ ಇರೋದಿಲ್ಲ. ಸೊ ಅದಾದ್ಮೇಲೆ
To regard them as a binding would disrupt physical federalism. ಅಂದ್ರೆ ಈ ಒಂದು ಶಿಫಾರಸುಗಳನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋ ಒಂದು ಕ್ಲಾಸ್ ಏನಾದ್ರೂ ಇದ್ದಿದ್ರೆ ನಮ್ಮ ಆರ್ಥಿಕ ಒಕ್ಕೂಟ ವ್ಯವಸ್ಥೆ ಏನಿತ್ತು ಅದಕ್ಕೆ ಅಡ್ಡಿಪಡಿಸದಂತೆ ಆಗ್ತಾ ಇತ್ತು. ಸೊ ಆ ಒಂದು ಕಾರಣದಿಂದ ಈ ಫಿಸಿಕಲ್ ಫೆಡರಲಿಸಂ ಡಿಸ್ರಪ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಸೊ ಈ ಒಂದು ರೆಕಮೆಂಡೇಶನ್ಸ್ ಏನಿರುತ್ತೆ ಅವು ಬರೀ ರೆಕಮೆಂಡೇಟರಿ ಇನ್ ನೇಚರ್ ಆಗಿರುತ್ತೆ, ಶಿಫಾರಸು ಮಾತ್ರ ಅವರು ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಟಿಕಲ್ 246A ಅಂದ್ರೆ 246A ವಿಧಿಯ ಪ್ರಕಾರ, ನಮ್ಮ ಸಂವಿಧಾನದ ವಿಧಿಯ ಪ್ರಕಾರ ಸೊ ಇದೇನ್ ಹೇಳುತ್ತಂದ್ರೆ ದಿ ಸ್ಟೇಟ್ಸ್ ಇಟ್ ಗಿವ್ಸ್ ಪವರ್ ಟು ಸ್ಟೇಟ್ಸ್ ಟು ಮೇಕ್ ಲಾಸ್ ವಿತ್ ರೆಸ್ಪೆಕ್ಟ್ ಟು GST. ಅಂದ್ರೆ GST ಗೆ ಸಂಬಂಧಪಟ್ಟಂತೆ ಕಾನೂನುಗಳನ್ನ ಮಾಡಲು ರಾಜ್ಯಗಳಿಗೆ ಅಧಿಕಾರವನ್ನ ನೀಡುತ್ತೆ. ಸೊ ಪರೀಕ್ಷೆಗಳಲ್ಲಿ ನಮ್ಗೆ ಈ ರೀತಿ ಇಶ್ಯೂಸ್ ಇದ್ದಾಗ ಈ ಆರ್ಟಿಕಲ್ಸ್ ಮೇಲೆ ಪ್ರಶ್ನೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಇಶ್ಯೂ ಅನ್ನ ನಾವು ಆರ್ಟಿಕಲ್ ಗೆ ರಿಲೇಟ್ ಮಾಡಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಆರ್ಟಿಕಲ್ 246A ನ ಪ್ರಕಾರ ರಾಜ್ಯ ಸರ್ಕಾರಗಳಿಗೆ GST ಗೆ ಸಂಬಂಧಪಟ್ಟಂತೆ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಇರುತ್ತೆ. ಅಂಡ್ the constitution it treats the union and states as equal units. ಅಂದ್ರೆ ರಾಜ್ಯಗಳನ್ನು ಮತ್ತು ಕೇಂದ್ರಗಳನ್ನ ಸಮಾನ ಘಟಕಗಳಾಗಿ ಪರಿಗಣಿಸುತ್ತದೆ. ಸೊ ಈ ಒಂದು ಆರ್ಟಿಕಲ್ ನ ಯೂಸ್ ಮಾಡಿಕೊಂಡು ಇವಾಗ ಸುಪ್ರೀಂ ಕೋರ್ಟ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುತ್ತೆ. ಸೊ ಇಟ್ ಕನ್ಫರ್ಮ್ಸ್ ಸೈಮಲ್ಟೇನಿಯಸ್ ಪವರ್ ಫಾರ್ ಎನಾಕ್ಟಿಂಗ್ ಲಾಸ್ ಆನ್ GST. ಅಂದ್ರೆ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಪ್ರತ್ಯೇಕವಾಗಿ ಪವರ್ಸ್ ನ ನೀಡೋದಿಲ್ಲ. ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಂಡಿಪೆಂಡೆಂಟ್ ಪವರ್ಸ್ ಇರೋದಿಲ್ಲ. ಅವರಿಬ್ರು ಏಕಕಾಲದಲ್ಲಿ ಕಾನೂನುಗಳನ್ನ ರೂಪಿಸ್ಲಿಕ್ಕೆ ಅವರಿಗೆ ಅಧಿಕಾರ ಇರುತ್ತೆ. ಸೊ ಈ ಆರ್ಟಿಕಲ್ 279A, ಸೊ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು 246A ಆಗಿರುತ್ತೆ. ಆರ್ಟಿಕಲ್ 279A ಏನ್ ಹೇಳುತ್ತಂದ್ರೆ ನೀದರ್ ದಿ ಸೆಂಟರ್ ನಾಟ್ ದಿ ಸ್ಟೇಟ್ ಆರ್ ಆಕ್ಚುಲಿ ಡಿಪೆಂಡೆಂಟ್ ಆನ್ ದಿ ಅದರ್. ಅಂದ್ರೆ ಕೇಂದ್ರವಾಗಲಿ ಅಥವಾ ರಾಜ್ಯವಾಗಲಿ ವಾಸ್ತವವಾಗಿ ಇನ್ನೊಂದನ್ನು ಅವಲಂಬಿಸಿಲ್ಲ ಎಂದು ಕಲ್ಪಿಸುತ್ತದೆ. ಅಂದ್ರೆ ಈ ಕಾನೂನುಗಳನ್ನ ಮಾಡಿದಾಗ GST ಗೆ ಸಂಬಂಧಪಟ್ಟಾಗಿ ಕಾನೂನುಗಳನ್ನ ಮಾಡಿದಾಗ ರಾಜ್ಯ ಕೇಂದ್ರ ಸರ್ಕಾರದ ಮೇಲೆ ಅವಲಂಬಿತವಾಗಿರ್ಲಕ್ಕಾಗ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಕಾನೂನುಗಳನ್ನ ಮಾಡಿದಾಗ ಕೇಂದ್ರ ರಾಜ್ಯದ ಮೇಲೆ ಡಿಪೆಂಡ್ ಆಗಿರ್ಲಿಕ್ಕಾಗ್ಲಿ ಯಾವುದೇ ರೀತಿಯ ಒಂದು ದಿ ಬದ್ಧತೆ ಇರುವುದಿಲ್ಲ. ಸೊ ಅದರಿಂದ ಈ ಸೈಮಲ್ಟೇನಿಯಸ್ ಪವರ್ ಅಂತ ನಾವೇನ್ ಹೇಳ್ತೀವಿ ಇದು ಬಹಳ ಮುಖ್ಯವಾಗುತ್ತೆ. ಸೊ ಏಕಕಾಲದಲ್ಲಿ ಅಧಿಕಾರವನ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಹಕ್ಕಿರುತ್ತೆ. ಸೊ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯದೊಂದಿಗೆ ಕಾನೂನುಗಳನ್ನ ರೂಪಿಸ್ತಕ್ಕಂಥ ಅಧಿಕಾರ ಇರುತ್ತೆ ಅಂತ ಇಲ್ಲಿ ಹೇಳಿರುತ್ತೆ. ಸೊ ವಿತ್ let's move into the third article. This is about Quad Summit. Quad ಶೃಂಗಸಭೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಾಡ್ ಅಂದ ಕೂಡಲೇ ಗೊತ್ತಾಗಬೇಕು ಇದು 4 ಕಂಟ್ರೀಸ್ ನ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ಇನ್ ದ ಶೇಪ್ ಆಫ್ ಕ್ವಾಡ್ರಾಂಗ್ಯುಲರ್ ಅಂದ್ರೆ ಚತುರ್ಭುಜ ಒಂದು ಶೇಪ್ ಅಲ್ಲಿ ಇರೋದ್ರಿಂದ ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕ್ವಾಡ್ ಸಮಿಟ್ ಅಂತ ಕರಿತೀವಿ. ಸೊ ಕ್ವಾಡ್ ಸಮಿಟ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಇಂಡಿಯಾ, ಜಪಾನ್, USA ಮತ್ತು ಆಸ್ಟ್ರೇಲಿಯಾದ ಒಂದು ಗುಂಪನ್ನ ನಾವು ಕ್ವಾಡ್ ಸಮಿಟ್ ಅಂತ ಕರಿತೀವಿ. ಸೊ ಈ ಒಂದು ಶೃಂಗಸಭೆಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಶೃಂಗಸಭೆ ಯಾವಾಗ ನಡೆಯುತ್ತೆ ಅಂದ್ರೆ ಮೇ 24ನೇ ತಾರೀಕಿನಲ್ಲಿ ನಡೀತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಸೊ ಈ ವರ್ಷದ ಕ್ವಾಡ್ ಸಭೆ ಎಲ್ಲಿ ನಡೀತಾ ಇದೆ ಅಂದ್ರೆ ಜಪಾನ್ ಅಲ್ಲಿ ಬರ್ತಕ್ಕಂಥ ಟೋಕಿಯೋದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಸೊ ಈ ಒಂದು ಕ್ವಾಡ್ ಸಮಿಟ್ ಜೊತೆಗೆ ಬೈಲ್ಯಾಟ್ರಲ್ ಮೀಟಿಂಗ್ ಅಂದ್ರೆ ನಮ್ಮ ದೇಶದ ಒಂದು ದ್ವಿಪಕ್ಷೀಯ ಸಭೆ, ಜಪಾನ್ ನೊಂದಿಗೆ ದ್ವಿಪಕ್ಷೀಯ ಸಭೆ ಮತ್ತೆ ಈ 4 ರಾಷ್ಟ್ರಗಳೊಳಗೊಂಡಂತೆ ಕ್ವಾಡ್ ಸಮಿಟ್ ಕೂಡ ಒಟ್ಟಿಗೆ ನಡೀತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಅವರು ಏನನ್ನ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಡೆವಲಪ್ಮೆಂಟ್ಸ್ ಇನ್ ದಿ ಇಂಡೋ ಪೆಸಿಫಿಕ್ ರೀಜನ್ ಅಂಡ್ ಕಂಟೆಂಪರರಿ ಗ್ಲೋಬಲ್ ಇಶ್ಯೂಸ್ ಆಫ್ ಮ್ಯೂಚುವಲ್ ಇಂಟ್ರೆಸ್ಟ್. ಅಂದ್ರೆ ಪ್ರಮುಖವಾಗಿ ಈ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆಗಳು ಅಂದ ಕೂಡಲೇ ನಮ್ಗೆ ಸ್ಟ್ರೈಕ್ ಆಗ್ತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಚೈನಾ. ಸೊ ಚೈನಾಗೆ ಸಂಬಂಧಪಟ್ಟಂತೆ ಈ BRI ಅಂತ ನಾವೇನ್ ಕರಿತೀವಿ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಅವರು ಈ ಸೌತ್ ಚೈನಾ ಸಿ ಅಥವಾ ಈ ಇಂಡೋ ಪೆಸಿಫಿಕ್ ವಲಯದಲ್ಲಿ ತಮ್ಮ ಡಾಮಿನೇಷನ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಕೂಡ ಇಲ್ಲಿ ಚರ್ಚೆಗಳಾಗುತ್ತೆ. ಅದಾದ್ಮೇಲೆ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಪರಸ್ಪರ ಆಸಕ್ತಿಯ ಸಬ್ಜೆಕ್ಟ್ಸ್ ನು ಕೂಡ ಇಲ್ಲಿ ಡಿಸ್ಕಸ್ ಮಾಡ್ಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಷ್ಯಾ ಉಕ್ರೇನ್ ವಾರ್ ಏನ್ ನಡೀತು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ಲಾಗುತ್ತೆ. ಅದಾದ್ಮೇಲೆ ರಷ್ಯಾ ಮೇಲೆ ಹಾಕಿರ್ತಕ್ಕಂಥ ನಿರ್ಬಂಧಗಳು, ಅದನ್ನ ಸ್ಯಾಂಕ್ಷನ್ಸ್ ಅಂತ ನಾವೇನ್ ಕರಿತೀವಿ, ಸೊ ಇದರ ಬಗ್ಗೆ ಕೂಡ ಚರ್ಚೆ ಮಾಡ್ಲಾಗುತ್ತೆ. ಸೊ ಇಂಡಿಯಾ ಕೈಂಡ್ ಆಫ್ ನ್ಯೂಟ್ರಲ್ ಆಗಿದೆ, ಅಂದ್ರೆ
ರಷ್ಯಾ ಮೇಲೆ ಒಪಿನಿಯನ್ಸ್ ನ ಎಕ್ಸ್ಪ್ರೆಸ್ ಮಾಡುವ ಸಲುವಾಗಿ ಭಾರತ ದೇಶ ತುಂಬಾ ಸ್ಮಾರ್ಟ್ ಆಗಿ ಮೂವ್ ಮಾಡ್ತಾ ಇದೆ. ಇಂಡಿಯಾ ಇಸ್ ದಿ ಓನ್ಲಿ ಮೆಂಬರ್ ಆಫ್ ಕ್ವಾಡ್ ದಟ್ ಹಸ್ ನಾಟ್ ಜಾಯಿನ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ರಷ್ಯಾ. ಅಂದ್ರೆ ರಷ್ಯಾ ಮೇಲೆ ಈಗ ಏನು ನಿರ್ಬಂಧಗಳನ್ನ ಹೇರ್ತಾ ಇದ್ದಾರೆ, ಸೊ ಆ ಒಂದು ನಿರ್ಬಂಧಗಳ ಮೇಲೆ ಭಾರತ ರಾಷ್ಟ್ರ ಮಾತ್ರ ಯಾವುದೇ ರೀತಿಯ ನಿರ್ಬಂಧಗಳಿಗೆ ಜಾಯಿನ್ ಆಗಿರೋದಿಲ್ಲ. ಯಾಕಂದ್ರೆ ನಮ್ಗೆ ರಷ್ಯಾ ಬಹಳ ಮುಖ್ಯವಾಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ರಿಲೇಷನ್ಸ್ ಬೇಸಿಕಲಿ. ಅದಾದ್ಮೇಲೆ ದೇ ಹ್ಯಾವ್ ನಾಟ್ ಇವನ್ ಕ್ರಿಟಿಸೈಸ್ ರಷ್ಯಾ ಫಾರ್ ಇಟ್ಸ್ ಇನ್ವೇಷನ್ ಆಫ್ ಉಕ್ರೇನ್. ಅಂದ್ರೆ ಉಕ್ರೇನ್ ನ ಅವರು ಆಕ್ರಮಣಕ್ಕಾಗಿ ಅವರು ನೇರವಾಗಿ ಅವ್ರನ್ನ ಟೀಕೆ ಕೂಡ ಮಾಡಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಅ ಸ್ಮಾರ್ಟ್ ಮೂವ್ ಬೈ ಇಂಡಿಯಾ. ದೇ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್ ಗುಡ್ ರಿಲೇಷನ್ಸ್ ವಿತ್ ರಷ್ಯಾ ಈವನ್ ಆಫ್ಟರ್ ಸಚ್ ವಾರ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕ್ವಾಡ್ ಸಭೆಯಲ್ಲಿ ದೇ ಆರ್ ಗೋಯಿಂಗ್ ಟು ರಿವ್ಯೂ ದ ಪ್ರೋಗ್ರೆಸ್ ಆಫ್ ಕ್ವಾಡ್. ಅಂದ್ರೆ ಕ್ವಾಡ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಉಪಕ್ರಮಗಳ ಬಗ್ಗೆ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಅದಾದ್ಮೇಲೆ ಒಂದು ಕ್ವಾಡ್ ವರ್ಕಿಂಗ್ ಗ್ರೂಪ್ಸ್ ಅಂತ ಮಾಡಿರ್ತಾರೆ, ಅಥವಾ ಈ ಕಾರ್ಯ ಗುಂಪುಗಳು ಅಂತ ಮಾಡಿರ್ತಾರೆ. ಸೊ ಅವರ ಪ್ರಗತಿಯನ್ನ ಕೂಡ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಕ್ವಾಡ್ ಗ್ರೂಪ್ಸ್ ನ ಯಾವ ಒಂದು ಪರ್ಪಸ್ಗೆ ಮಾಡಿದ್ರು ಅಂದ್ರೆ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ಈ ಒಂದು ಕೊರೋನಾದ ಸಲುವಾಗಿ ಲಸಿಕೆಗಳ ವಿತರಣೆ ಬಗ್ಗೆ ಒಂದು ವರ್ಕಿಂಗ್ ಗ್ರೂಪ್ ಮಾಡಿರ್ತಾರೆ. ಸೊ ಅದನ್ನ ಪರಿಶೀಲನೆ ಮಾಡ್ತಾರೆ. ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂದ್ರೆ ತಂತ್ರಜ್ಞಾನಗಳನ್ನ ವಿನಿಮಯ ಮಾಡ್ತಕ್ಕಂಥದ್ದು, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಡಿಸ್ಕಸ್ ಆಗುತ್ತೆ, ಸ್ಪೇಸ್ ಬಾಹ್ಯಾಕಾಶದ ಬಗ್ಗೆ ಡಿಸ್ಕಸ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಅಥವಾ ವಾತಾವರಣ ಅಥವಾ ಹವಾಮಾನ ಬದಲಾವಣೆಗಳ ಬಗ್ಗೆ ಕೂಡ ಸೊ ಈ ಒಂದು ಕ್ವಾಡ್ ಸಮ್ಮಿಟ್ ಅಲ್ಲಿ ಡಿಸ್ಕಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಯನ್ನ ನೋಡಬಹುದಾಗಿರುತ್ತೆ. With this, let's get into the fourth article. So ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಇಂಡಿಯಾ ಅಟ್ ವರ್ಲ್ಡ್ ಎಕನಾಮಿಕ್ ಫೋರಂ, ಸೊ ಈ ಒಂದು ವಿಶ್ವ ಆರ್ಥಿಕ ವೇದಿಕೆ ಅಂತ ಕರಿತೀವಿ. ಸೊ ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾರತ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಈ ಒಂದು ವಿಶ್ವ ಆರ್ಥಿಕ ವೇದಿಕೆ ಬಗ್ಗೆ ಸಂಪೂರ್ಣವಾಗಿ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಫೋರಂ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಶ್ರೀ ಪಿಯೂಷ್ ಗೋಯಲ್. ಸೊ ಇವರು ಮಿನಿಸ್ಟರ್ ಆಫ್ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಆಗಿರ್ತಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಮತ್ತೆ ಅವರ ತಂಡ ಸೊ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ವರ್ಲ್ಡ್ ಎಕನಾಮಿಕ್ ಫೋರಂ ಎಲ್ಲಿ ನಡೀತಾ ಇದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ನ ದಾವೋಸ್ ನಲ್ಲಿ ನಡೀತಾ ಇರತಕ್ಕಂತ ಒಂದು 23 ಮತ್ತು 25ನೇ ತಾರೀಕಿನಲ್ಲಿ ನಡೀತಕ್ಕಂತ ಒಂದು ಸಭೆ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಂಡಿಯಾಗೆ ಈ ಒಂದು ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ನ್ಯೂಸ್ ಇವತ್ತು ಡಿಸ್ಕಸ್ ಮಾಡಿದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಈ ವಿದೇಶಿ ನೇರ ಬಂಡವಾಳ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗಬೇಕಾದ್ರೆ ಈ ರೀತಿಯ ಎಕನಾಮಿಕ್ ಫೋರಮ್ಸ್ ಏನಿರುತ್ತೆ ಅಲ್ಲಿ ನಾವು ನಮ್ಮ ಕಂಟ್ರಿಯನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಇನ್ವೈಟ್ ಮೆನಿ ಪೀಪಲ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಸೊ ಅದರಿಂದ ನಮ್ಮ ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಂಡಿಯಾಗೆ ಇದು ಬಹಳ ಮುಖ್ಯ. ಇನ್ನೊಂದು ರೀಸನ್ ಆಗುತ್ತೆ, ಕಾರಣ ಏನಂದ್ರೆ 2023ರಲ್ಲಿ G20 ಏನಿರುತ್ತೆ ಇದರ ಅಧ್ಯಕ್ಷತೆಯನ್ನು ಕೂಡ ನಾವು ವಹಿಸಿಕೊಳ್ಳಲಿದ್ದೇವೆ. ಸೊ ಈ ಒಂದು ಕಾರಣದಿಂದ ಈ ಒಂದು ಮೀಟಿಂಗ್ ಏನಾಗುತ್ತೆ ಅಥವಾ ಈ ಫೋರಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥದ್ದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫೋರಂ ಅಲ್ಲಿ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಟು ಪ್ರೊಜೆಕ್ಟ್ ಇಂಡಿಯಾ ಆಸ್ ಅನ್ ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್. ನಾನು ಮುಂಚೆನೆ ಹೇಳ್ದಾಗೆ ಒಂದು ಭಾರತ ದೇಶವನ್ನ ಆಕರ್ಷಕ ಹೂಡಿಕೆ ತಾಣವನ್ನಾಗಿ ಒಂದು ಅಲ್ಲಿ ರಿಫ್ಲೆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಕಂಟ್ರೀಸ್ ಆಗ್ಲಿ ಬಿಗ್ ಬಿಸ್ನೆಸ್ ಪರ್ಸನ್ಸ್ ಆಗ್ಲಿ ಅವರಿಗೆ ಭಾರತ ದೇಶವನ್ನ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಆಗಿ ಪರಿಚಯ ಮಾಡ್ಲಿಕ್ಕೂ ಕೂಡ ಇದೊಂದು ವೇದಿಕೆ ಆಗಿರ್ಲಿದೆ. ಸೊ ಅದಾದ್ಮೇಲೆ ಈ ವರ್ಷದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಈ ಒಂದು ಫೋರಂ ನ 50th ಆನಿವರ್ಸರಿ, ಅಂದ್ರೆ ಈ ಒಂದು ಫೋರಂ ರಚನೆಯಾಗಿ 50 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಮತ್ತೆ ಭಾರತ ದೇಶ ಈ ಒಂದು ಫೋರಂಗೆ ಜಾಯ್ನ್ ಆಗಿ 35 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫೋರಂ ಅಲ್ಲಿ ಕೀ ಟಾಪಿಕ್ಸ್ ಅಂತ ನಾವು ಬಂದಾಗ ಪಾಲಿಸಿ ಅಂಡ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಫಾರ್ಮ್ಸ್, ಅಂದ್ರೆ ಈ ನೀತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಬಿಸ್ನೆಸ್ ಮಾಡಲಿಕ್ಕೆ ಸಂಬಂಧಪಟ್ಟಂತ ಸುಧಾರಣೆಗಳನ್ನ ಸುಲಭಗೊಳಿಸ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ರಾಷ್ಟ್ರ ನಮ್ಮ ರಾಷ್ಟ್ರದಲ್ಲಿ ಬಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಅವ್ರಿಗೆ ಇಲ್ಲಿರ್ತಕ್ಕಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತುಂಬಾ ಸುಲಭವಾಗಿರ್ಬೇಕು, ಅವಾಗ ಮಾತ್ರ ಅವರು ತುಂಬಾ ಇಂಟ್ರೆಸ್ಟೆಡ್ ಇರ್ತಾರೆ. ಸೊ ಅದನ್ನ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಅದಾದ್ಮೇಲೆ ಎನರ್ಜಿ ಟ್ರಾನ್ಸಿಷನ್, ಇಂಧನ ಪರಿವರ್ತನೆ, ಡಿಜಿಟಲ್ ಎಕಾನಮಿ ಅಥವಾ ಡಿಜಿಟಲ್ ಆರ್ಥಿಕತೆ, ಆಪರ್ಚುನಿಟೀಸ್ ಇನ್ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್, ಅಂದ್ರೆ ರಾಷ್ಟ್ರೀಯ ಹಣಗಳಿಕೆ ಪೈಪ್ಲೈನ್ ನಲ್ಲಿರ್ತಕ್ಕಂಥ ಅವಕಾಶಗಳು, ಇವೆಲ್ಲ ಪ್ರಮುಖವಾಗಿ ಡಿಸ್ಕಸ್ ಆಗ್ತಕ್ಕಂಥ ಕಾಂಪೊನೆಂಟ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಇಂಟರ್ನ್ಯಾಷನಲ್ ನಾನ್ ಗವರ್ನಮೆಂಟಲ್ ಅಂಡ್ ಲಾಬಿಂಗ್ ಆರ್ಗನೈಸೇಷನ್ ಬೇಸ್ಡ್ ಇನ್ ಕೊಲೋನಿ,
ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ಅಂದ್ರೆ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ ನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸರ್ಕಾರೇತರ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಸರ್ಕಾರೇತರವಾಗಿದ್ದರೂ ಕೂಡ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇದು ಸ್ವಿಟ್ಜರ್ಲ್ಯಾಂಡ್ ನ ಜಿನೆವಾದಲ್ಲಿ ಇರ್ತಕ್ಕಂಥ ಒಂದು ಫೋರಂ ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 24ನೇ ಜನವರಿ 1971 ನಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಒಬ್ಬ ಜರ್ಮನ್ ಇಂಜಿನಿಯರ್ ಅಂಡ್ ಎಕನಾಮಿಸ್ಟ್, ಅರ್ಥಶಾಸ್ತ್ರಜ್ಞ. ಸೊ ಅವ್ರನ್ನ ನಾವು ಕ್ಲಾಸ್ ಶ್ವಾಬ್ ಅಂತ ಕರಿತೀವಿ. ಸೊ ಇವರು ಈ ಒಂದು ಫೋರಂ ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರಲ್ಲಿ ಇಟ್ ವಿಲ್ ಬಿ ಫಂಡೆಡ್ ಬೈ, ಈ ಒಂದು ಫೋರಂ 1000 ಮೆಂಬರ್ ಕಂಪನೀಸ್ ಇಂದ ಫಂಡ್ ಅಥವಾ ಹಣವನ್ನು ಪಡಿತಕ್ಕಂತ ಒಂದು ಫೌಂಡೇಶನ್ ಆಗಿರುತ್ತೆ. ಅಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂದ್ರೆ ಜಾಗತಿಕವಾಗಿ ಮೋರ್ ದೆನ್ $5 ಬಿಲಿಯನ್ ಟರ್ನ್ ಓವರ್ ಇರ್ತಕ್ಕಂಥವರು ಕೂಡ ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇಲ್ಲೇ ನಾವು ಅರ್ಥ ಮಾಡ್ಕೊಳ್ಬಹುದು, $5 ಶತಕೋಟಿ ಗಿಂತ ಹೆಚ್ಚಿನ ವಹಿವಾಟು ಇರ್ತಕ್ಕಂಥವರು ಈ ಒಂದು ಫೋರಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸೊ ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿರ್ಲಿದೆ. ಸೊ ಈ ಒಂದು ಮಿಷನ್ ನ ಒಂದು ಈ ಒಂದು ಫೋರಂ ನ ಒಂದು ಮಿಷನ್ ಅಥವಾ ಧ್ಯೇಯ ಏನು ಅಂದ್ರೆ ಇಂಪ್ರೂವಿಂಗ್ ದಿ ಸ್ಟೇಟ್ ಆಫ್ ದಿ ವರ್ಲ್ಡ್ ಬೈ ಎಂಗೇಜಿಂಗ್ ಬಿಸ್ನೆಸ್, ಅಂದ್ರೆ ಜಾಗತಿಕವಾಗಿ ಈ ಒಂದು ಉದ್ಯಮಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು, ಪೊಲಿಟಿಕಲ್, ಅಕಾಡೆಮಿಕ್ ಅಂಡ್ ಅದರ್ ಲೀಡರ್ಸ್ ಆಫ್ ಸೊಸೈಟಿ ಟು ಶೇಪ್ ಗ್ಲೋಬಲ್, ರೀಜನಲ್ ಅಂಡ್ ಇಂಡಸ್ಟ್ರಿಯಲ್ ಅಜೆಂಡಾಸ್, ಅಂದ್ರೆ ರಾಜಕೀಯವಾಗಿ, ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ ಸಮಾಜದ ಇತರ ನಾಯಕರನ್ನ ತೊಡಗಿಸಿಕೊಳ್ಳುವ ಮೂಲಕ ಪ್ರಪಂಚದ ಸ್ಥಿತಿಗಳನ್ನ ಸುಧಾರಿಸ್ತಕ್ಕಂಥದ್ದು. ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ರಿಲೇಟೆಡ್ ಟು ಓನ್ಲಿ ಟ್ರೇಡ್, ಈವನ್ ಪೊಲಿಟಿಕಲ್, ಅದಾದ್ಮೇಲೆ ಎಜುಕೇಶನ್ ಅಂಡ್ ಸೊಸೈಟಿ ಎಲ್ಲಾ ಆಂಗಲ್ಸ್ ಅಲ್ಲೂ ಇಲ್ಲಿ ಐಡಿಯಾಸ್ ನ ಶೇರ್ ಮಾಡ್ಕೊಳ್ಳಲಾಗುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ಇದೊಂದು ವೆರಿ ಇಂಪಾರ್ಟೆಂಟ್ ಫೋರಂ ಆಗಿರುತ್ತೆ. ಸೊ ಈ ಒಂದು ಫೋರಂ ನಲ್ಲಿ ಆನ್ಯುಯಲ್ ಮೀಟಿಂಗ್ಸ್ ಯಾವಾಗ್ಲೂ ಯೂಶುವಲಿ ಎಂಡ್ ಆಫ್ ಜನವರಿಯಲ್ಲಿ ನಡೆಯುತ್ತೆ. ದಾವೋಸ್ ನಲ್ಲಿ ಈ ಒಂದು ಆನ್ಯುಯಲ್ ಮೀಟಿಂಗ್ಸ್ ನಡೆಯುತ್ತೆ. ಸೊ ಈ ವರ್ಷ ಮಾತ್ರ ಇದು ಸ್ವಲ್ಪ ಪೋಸ್ಟ್ಪೋನ್ ಆಗಿರುತ್ತೆ, ಆಸ್ ಯು ನೋ, ಡ್ಯೂ ಟು ಕೋವಿಡ್ ಅಂಡ್ ಆಲ್ ದೀಸ್ ರೀಸನ್ಸ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ. ಸೊ ಈ ಒಂದು ಸಭೆ ಏನಿರುತ್ತೆ ಇದು ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತೆ ಅಂದ್ರೆ ಮೌಂಟೇನ್ ರೆಸಾರ್ಟ್ ಇನ್ ದಿ ಈಸ್ಟರ್ನ್ ಆಲ್ಪ್ಸ್ ರೀಜನ್ ಆಫ್ ದಿ ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ ನ ಈಸ್ಟರ್ನ್ ಆಲ್ಪ್ಸ್ ನಲ್ಲಿ ನಡೀತಕ್ಕಂತ ಒಂದು ರೆಸಾರ್ಟ್ ಇರುತ್ತೆ. ಸೊ ಆ ಒಂದು ರೆಸಾರ್ಟ್ ನಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ಯುರೋಪಿಯನ್ ಯೂನಿಯನ್, ಸೊ ಈ ಒಂದು ಸಭೆ ನಡೀತಕ್ಕಂತ ಕಂಟ್ರಿ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಗ್ರೀನ್ ಕಲರ್ ಇರತಕ್ಕಂತ ಕಂಟ್ರಿ ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ನ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಫ್ರಾನ್ಸ್ ನ ಇಲ್ಲಿ ನೋಡ್ಬೋದಾಗಿರುತ್ತೆ, ಇಲ್ಲಿ ಜರ್ಮನಿನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ಟ್ರಿಯಾ ಮತ್ತೆ ಇಟಲಿ. ಸೊ ಇವು ಸ್ವಿಟ್ಜರ್ಲ್ಯಾಂಡ್ ನ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಸ್ವಿಟ್ಜರ್ಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿ ಬಂದು ಬರ್ನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಭೆ ಅಂತಕ್ಕಂಥದ್ದು ಆಲ್ಪ್ಸ್ ರೇಂಜ್ ಅಲ್ಲಿ ನಡೀತಕ್ಕಂಥ ಒಂದು ಸಭೆ ಅಂತ ನಾವ್ ಹೇಳಿದ್ವಿ. ಸೊ ಈ ಆಲ್ಪ್ಸ್ ಅನ್ನತಕ್ಕಂಥದ್ದು ಒಂದು ಮೌಂಟೇನ್ ರೇಂಜ್ ಆಗಿರುತ್ತೆ ಅಥವಾ ಪರ್ವತಗಳ ಶ್ರೇಣಿ ಆಗಿರುತ್ತೆ. ಸೊ ಇದು ಯಾವ ರಾಷ್ಟ್ರಗಳಲ್ಲಿ ಇದು ಸ್ಪ್ರೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಲೈಕ್ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಒಂದೇ ರಾಷ್ಟ್ರಕ್ಕೆ ಸೀಮಿತವಾಗಿರಲ್ಲ. ಸೊ ಇದು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸ್ಪ್ರೆಡ್ ಆಗಿರೋ ಹಾಗೆ ಆಲ್ಪ್ಸ್ ಕೂಡ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಯಾವ ರಾಷ್ಟ್ರಗಳು ಅಂತ ಪ್ರಶ್ನೆ ಕೇಳಿದ್ರೆ ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಲಿಚೆನ್ಸ್ಟೈನ್, ಆಸ್ಟ್ರಿಯಾ ಮತ್ತೆ ಸ್ಲೋವೇನಿಯಾದಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಮೌಂಟೇನ್ ರೇಂಜಸ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಫೋರಂ ನ ಮುಖಾಂತರ ಇದರ ಒಂದು ಫೌಂಡೇಶನ್ ಏನಿರುತ್ತೆ, ಸೊ ಇದರ ಮುಖಾಂತರ ಜಾಗತಿಕವಾಗಿ ಎವ್ರಿ ಇಯರ್ ಕೆಲವೊಂದು ವರದಿಗಳು ಪ್ರಕಟವಾಗುತ್ತವೆ. ಈ ಒಂದು ವರದಿಗಳ ಬಗ್ಗೆ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಪ್ರಶ್ನೆಗಳು ಮಾಡಿರ್ತಾರೆ. ಆ ವರದಿಗಳು ಯಾವ್ದ್ಯಾವ್ದು ಅಂತ ನಾನು ಪಟ್ಟಿ ಮಾಡ್ತಾ ಹೋಗ್ತೀನಿ. ಸೊ ಒಂದನ್ನ ನಾವು ಗ್ಲೋಬಲ್ ಕಾಂಪಿಟೇಟಿವ್ ಇಂಡೆಕ್ಸ್ ಅಥವಾ ಜಾಗತಿಕ ಸ್ಪರ್ಧಾತ್ಮಕತೆಯ ವರದಿ ಅಂತ ಕರಿತೀವಿ. ಗ್ಲೋಬಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಪೋರ್ಟ್ ಅಥವಾ ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ. ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗ ಅಂತರ ವರದಿ. ದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್, ಅಸರ್ಟಿವ್ ಕೀ ಗ್ಲೋಬಲ್ ರಿಸ್ಕ್ ಅಂದ್ರೆ ಜಾಗತಿಕ ಅಪಾಯವನ್ನು ನಿರ್ಣಯಿಸುವ ಜಾಗತಿಕ ಅಪಾಯಗಳ ವರದಿಯನ್ನ ಮಾಡುತ್ತೆ. ಗ್ಲೋಬಲ್ ಟ್ರಾವೆಲ್ ಅಂಡ್ ಟೂರಿಸಂ ರಿಪೋರ್ಟ್ ಅಂದ್ರೆ ಜಾಗತಿಕ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಫಿನಾನ್ಷಿಯಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ಹಣಕಾಸು ಅಭಿವೃದ್ಧಿ ವರದಿಯನ್ನ ಮಾಡುತ್ತೆ. ದಿ ಗ್ಲೋಬಲ್ ಎನೇಬ್ಲಿಂಗ್ ಟ್ರೇಡ್ ರಿಪೋರ್ಟ್ ನ ಕೂಡ ಈ ಒಂದು ಫೋರಂ ನ ಮುಖಾಂತರ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ದಿ 5th ಆರ್ಟಿಕಲ್. ಸೊ ದಿಸ್ ಇಸ್ ಅಬೌಟ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಷಯ ರೋಗ ಅಂತ ನಾವೇನ್ ಕರಿತೀವಿ. ಸೊ ಇದುವರೆಗೂ ಕ್ಷಯ ರೋಗವನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಲ್ಯಾಬೊರೇಟರಿ ಟೆಸ್ಟ್ ಇರ್ತಾ ಇತ್ತು. ಸೊ ಈ ಒಂದು ಎಕ್ಸ್ಪೆನ್ಸಿವ್ ಲ್ಯಾಬೊರೇಟರಿ ಟೆಸ್ಟ್ ಅದು ಒಂದು ಬರ್ಡನ್ ಆಫ್ ಟ್ರೀಟ್ಮೆಂಟ್ ಗೆ ಆಡ್ ಆಗ್ತಾ ಇತ್ತು. ಸೊ ಇದನ್ನ ಕಡಿಮೆ ಮಾಡ್ಲಿಕ್ಕೆ ಭಾರತ ದೇಶದಿಂದ ಮೇಡ್ ಇನ್ ಇಂಡಿಯಾ ಸ್ಕಿನ್ ಟೆಸ್ಟ್ ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಟೆಸ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಟಿಬಿಗಾಗಿ ಮೇಡ್ ಇನ್ ಚರ್ಮದ ಪರೀಕ್ಷೆ ಅಥವಾ ಸ್ಕಿನ್ ಟೆಸ್ಟ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪರೀಕ್ಷೆಯನ್ನ ಏನಂತ ಟೈಟಲ್ ಮಾಡಿದಾರೆ ಅಂದ್ರೆ
CTB ಅಂತ ಮಾಡಿರ್ತಾರೆ. ಸೊ CTB ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಈ ಒಂದು ಟ್ಯೂಬರ್ಕ್ಯುಲೋಸ್ಗೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂತ ಸ್ಕಿನ್ ಟೆಸ್ಟ್ ಅಥವಾ ಚರ್ಮ ಪರೀಕ್ಷೆ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ TBಗೆ ಸಂಬಂಧಪಟ್ಟಂತೆ ಈ ವರ್ಷ ಭಾರತ ದೇಶದಲ್ಲಿ ಇನ್ನೂ ಒಂದು ಹೊಸ ಇನಿಷಿಯೇಟಿವ್ ಅಥವಾ ಉಪಕ್ರಮವನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಉಪಕ್ರಮವನ್ನ ನಾವು ಅಡಾಪ್ಟ್ ಪೀಪಲ್ ವಿತ್ TB ಅಥವಾ TB ಹೊಂದಿರುವ ಜನರನ್ನು ಪೋಷಿಸಿ ಅಂತಕ್ಕಂಥ ಒಂದು ಉಪಕ್ರಮವನ್ನು ಕೂಡ ಈ ವರ್ಷ ಪ್ರಾರಂಭಿಸಲಾಗುತ್ತದೆ. ಸೊ ವಿತ್ ದಿಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ಬ್ಯಾಕ್ಟೀರಿಯಾದಿಂದ ಉಂಟಾಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಸೊ ಇದು ಪ್ರಮುಖವಾಗಿ ಇನ್ಫೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶಗಳನ್ನ ಇದು ಇನ್ಫೆಕ್ಟ್ ಮಾಡುತ್ತೆ. ಸೊ ಅದಾದ್ಮೇಲೆ ಎಲ್ಲಾ TB ಬಂದಾಗೂ ಸಿಂಪ್ಟಮ್ಸ್ ಇರುತ್ತಾ ಅಥವಾ ರೋಗದ ಲಕ್ಷಣಗಳು ಇರುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಇರೋದಿಲ್ಲ. ಕೆಲವೊಂದು TBಯಲ್ಲಿ ಯಾವುದೇ ರೋಗದ ಲಕ್ಷಣಗಳು ಇರೋದಿಲ್ಲ. ಆ TBಯನ್ನ ನಾವು ಲೇಟೆಂಟ್ TB ಅಥವಾ ಸೂಕ್ತ ಕ್ಷಯ ಅಂತ ನಾವು ಕರಿತೀವಿ. ಸೊ TB ಬಂದಾಗ ಪ್ರಮುಖವಾಗಿ ಇರತಕ್ಕಂತ ಲಕ್ಷಣಗಳು ಯಾವ್ದಾವ್ದು ಅಂದ್ರೆ ಕ್ರೋನಿಕ್ ಕಾಫ್ ಅಂದ್ರೆ ತುಂಬಾ ದೀರ್ಘಕಾಲದ ಕೆಮ್ಮಿರುತ್ತೆ. ಬ್ಲಡ್ ಕಂಟೈನಿಂಗ್ ಮ್ಯೂಕಸ್ ಅಂದ್ರೆ ಬ್ಲಡ್ ಅಲ್ಲಿ ಮ್ಯೂಕಸ್ ಅಲ್ಲಿ ಇರ್ತಕ್ಕಂಥ ಬ್ಲಡ್ ವಾಮಿಟ್ ಆಗ್ತಕ್ಕಂಥದ್ದು ಅಥವಾ ಬ್ಲಡ್ ಅಲ್ಲಿ ಮ್ಯೂಕಸ್ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಫೀವರ್ ಆಗುತ್ತೆ, ನೈಟ್ ಟೈಮ್ ಸ್ವೆಟ್ ಆಗುತ್ತೆ, ರಾತ್ರಿ ಟೈಮ್ ಬೆವರಾಗುತ್ತೆ, ವೆಯ್ಟ್ ಲಾಸ್ ಅಥವಾ ತೂಕ ನಷ್ಟ ಕೂಡ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ TBಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಕೊಡ್ತಕ್ಕಂಥ ವ್ಯಾಕ್ಸಿನ್ ನಾವು BCG ಅಂತ ಕರಿತೀವಿ, ಬ್ಯಾಸಿಲಸ್ ಕ್ಲೈಮೆಟೆ ಗೊವರಿನ್ ಅಂತ ಕರಿತೀವಿ. ಸೊ ಈ ಒಂದು TB ಏನಾದ್ರೂ ಬಂದಾಗ ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಮಲ್ಟಿಪಲ್ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಅಂದ್ರೆ ಅನೇಕ ಒಂದು ಪ್ರತಿಜೀವಕಗಳನ್ನ ಕೊಡ್ತಾರೆ. ಸೊ ಈ ಒಂದು ಪ್ರತಿಜೀವಕಗಳನ್ನ ಕೊಡ್ತಾ ಇರೋದ್ರಿಂದ ಆಂಟಿಬಾಡಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ಆ ಒಂದು ಟ್ಯಾಬ್ಲೆಟ್ ನೆಕ್ಸ್ಟ್ ಟೈಮ್ ಅವ್ರ ಮೇಲೆ ವರ್ಕ್ ಆಗೋದಿಲ್ಲ. ಅದನ್ನ ನಾವು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಥವಾ ಬಹು ಔಷಧ ನಿರೋಧಕ ಕ್ಷಯ ರೋಗ ಇವಾಗ ಡೆವಲಪ್ ಆಗಿರುತ್ತೆ. ಸೊ ಮಲ್ಟಿಪಲ್ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ. ಸೊ ಇದಕ್ಕೆ ಅನೇಕ ಆಂಟಿಬಯೋಟಿಕ್ಸ್ಗೆ ಈ ಒಂದು ಟ್ಯೂಬರ್ಕ್ಯುಲೋಸಿಸ್ ತುಂಬಾ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ಅದ್ ಯಾಕೆ ಆಗ್ತಾ ಇದೆ ಅಂದ್ರೆ ಮಲ್ಟಿಪಲ್ ಯೂಸ್ ಆಫ್ ಆಂಟಿಬಯೋಟಿಕ್ಸ್ ಅಥವಾ ಅಧಿಕ ಮೊತ್ತದಲ್ಲಿ ಈ ಒಂದು ಪ್ರತಿಜೀವಕಗಳ ಬಳಕೆ ಆಗ್ತಾ ಇರತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ಹಾಗಿದ್ರೆ TBಯಿಂದ ಪ್ರಪಂಚದಾದ್ಯಂತ ಎಷ್ಟು ಮಿಲಿಯನ್ ಜನರು ಅಫೆಕ್ಟ್ ಆಗ್ತಾ ಇದ್ದಾರೆ ಅಂದ್ರೆ ಅಕಾರ್ಡಿಂಗ್ ಟು 2020 ವರದಿಯ ಪ್ರಕಾರ 10 ಮಿಲಿಯನ್ ಪೀಪಲ್ ಡೆವಲಪ್ಡ್ ಆಕ್ಟಿವ್ TB ಅಂದ್ರೆ 10 ಮಿಲಿಯನ್ ಜನರು ಸಕ್ರಿಯ TBಯನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ. ಸೊ 1.5 ಮಿಲಿಯನ್ ಡೆತ್ಸ್ ಆಗಿರುತ್ತೆ ಓನ್ಲಿ ಡ್ಯೂ ಟು ಟ್ಯೂಬರ್ಕ್ಯುಲೋಸಿಸ್. ಸೊ ಇದನ್ನ ನಾವು ಕೋವಿಡ್ಗೆ ಕಂಪೇರ್ ಮಾಡ್ಕೊಂಡಾಗ ಸೊ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂದ್ರೆ ಎರಡನೇ ಕಾರಣ ಆಗಿರುತ್ತೆ, ಸಾವಿಗೆ ಕಾರಣ ಆಗಿರ್ತಕ್ಕಂಥ ಎರಡನೇ ಪ್ರಮುಖವಾದ ಒಂದು ಕಾರಣ TB ಅಂತ ನಾವು ಈ ಆರ್ಟಿಕಲ್ ಮುಖಾಂತರ ಹೇಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 8th ಬ್ರಿಕ್ಸ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗ್. ಅಂದ್ರೆ ಈ ಒಂದು ಪರಿಸರ ಮತ್ತು ಅರಣ್ಯ ಅಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 8ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ನಿನ್ನೆ ಬ್ರಿಕ್ಸ್ಗೆ ಸಂಬಂಧಪಟ್ಟಂತೆ ಫಾರಿನ್ ಮಿನಿಸ್ಟರ್ಸ್ ಅಥವಾ ವಿದೇಶಾಂಗ ಸಚಿವರ ಸಭೆ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಎಲ್ಲಾ ಸಭೆಗಳು ಏನಕ್ಕೆ ಆಗ್ತಾ ಇದೆ ಅಂದ್ರೆ ಮುಂದಿನ ತಿಂಗಳು ಚೈನಾದಲ್ಲಿ ನಡೀತಕ್ಕಂಥ ಅಥವಾ ಚೈನಾ ಹೋಸ್ಟ್ ಮಾಡ್ತಕ್ಕಂಥ 14th ಬ್ರಿಕ್ಸ್ ಸಮಿಟ್ ಏನಿದೆ ಸೊ ಅದರಲ್ಲಿ ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ಪಾಯಿಂಟ್ಸ್ ನ ಶಾರ್ಟ್ ಲಿಸ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಮೀಟಿಂಗ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ 8ನೇ ಪರಿಸರಕ್ಕೆ ಸಂಬಂಧಪಟ್ಟಂತ ಸಚಿವರ ಒಂದು ಮೀಟಿಂಗ್ ನಡೀತಾ ಇದೆ. ಸೊ ಈ ಒಂದು ಮೀಟಿಂಗ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಮಿನಿಸ್ಟರ್ಸ್ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅಂದ್ರೆ ಸೊ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸಲಿದ್ದಾರೆ ಅಂದ್ರೆ ದಿ ಪ್ರೆಸಿಡೆನ್ಸ್ ಆಫ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾದ ಅಧ್ಯಕ್ಷರ ಅಡಿಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಸೊ ಕಾರಣ ಏನು ಅಂದ್ರೆ ಮುಂದಿನ ಬ್ರಿಕ್ಸ್ ಸಮಿಟ್ ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಚೈನಾ ಆಗಿರ್ತಾರೆ. ಸೊ ಅದರಿಂದ ಇವರ ಅಧ್ಯಕ್ಷತೆಯಲ್ಲೇ ಈ ಸಭೆಗಳು ನಡೆಯುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಭೆಯ ಥೀಮ್ ಏನಾಗಿತ್ತು ಅಂದ್ರೆ ಫೋಸ್ಟರ್ ಹೈ ಕ್ವಾಲಿಟಿ ಬ್ರಿಕ್ಸ್ ಪಾರ್ಟ್ನರ್ಶಿಪ್, ಉಷರ್ ಇನ್ ಅ ನ್ಯೂ ಎರಾ ಆಫ್ ಗ್ಲೋಬಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಥೀಮ್ ನ ಇಟ್ಕೊಂಡಿರ್ತಾರೆ. ಅಂದ್ರೆ ಉತ್ತಮ ಗುಣಮಟ್ಟದ ಬ್ರಿಕ್ಸ್ ಪಾಲುಗಾರಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಅಂದ್ರೆ ಹೆಲ್ದಿ ರಿಲೇಷನ್ಸ್ ಅಮಾಂಗ್ ದಿ ಬ್ರಿಕ್ಸ್ ಕಂಟ್ರೀಸ್ ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಜಾಗತಿಕ ಅಭಿವೃದ್ಧಿಗಾಗಿ ಹೊಸ ಯುಗದಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಈ ಒಂದು ಥೀಮ್ ನ ಆಧಾರದ ಮೇಲೆ ಇಲ್ಲಿ ಡಿಸ್ಕಷನ್ಸ್ ನ ಮಾಡಲಾಗಿರುತ್ತೆ. ಸೊ ಈ ಒಂದು ಮೀಟಿಂಗ್ ನ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ ಇಲ್ಲಿಂದ ಈ ಒಂದು ಕ್ಲೈಮೇಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸವಾಲುಗಳನ್ನ ಎದುರಿಸಲಿಕ್ಕೆ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಆ ಒಂದು ನಿರ್ಧಾರಗಳು ಯಾವ್ದ್ಯಾವ್ದು ಅಂದ್ರೆ to convince historical responsibility of the developed countries for consuming the
ಕಾರ್ಬನ್ ಬಜೆಟ್ ಅಂದ್ರೆ ಈ ಒಂದು ಇಂಗಾಲವನ್ನ ಅಧಿಕವಾಗಿ ರಿಲೀಸ್ ಏನ್ ಮಾಡಿರ್ತಾರೆ ಇಂಡಸ್ಟ್ರಿಯಲೈಸ್ಡ್ ಕಂಟ್ರೀಸ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಅಂತ ನಾವ್ ಏನ್ ಕರಿತೀವಿ. ಸೊ ಅವರು ಅಧಿಕವಾಗಿ ಈ ಒಂದು ಕ್ಲೈಮೇಟ್ ಚೇಂಜ್ ನ ಕಡಿಮೆ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು ಅನ್ನೋ ಒಂದು ನಿರ್ಧಾರ ಮಾಡಿರ್ತಾರೆ. ಈಕ್ವಿಟಿ ಅಟ್ ಆಲ್ ಸ್ಕೇಲ್ಸ್ ಇನ್ ಕ್ಲೈಮೇಟ್ ಆಕ್ಷನ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಈ ಒಂದು ಹವಾಮಾನ ಕ್ರಿಯೆ ಮತ್ತೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ಎಲ್ಲಾ ಮಾಪಕಗಳಲ್ಲಿ ಈಕ್ವಿಟಿ ಇರ್ಬೇಕಂದ್ರೆ ಎಲ್ಲಾ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿರುತ್ತೆ. ಲೈಫ್ ಸ್ಟೈಲ್ ಅಂಡ್ ಕರ್ಬಿಂಗ್ ಅನ್ಸಸ್ಟೈನಬಲ್ ಕನ್ಸಂಪ್ಷನ್ ಇನ್ ಮಿಟಿಗೇಷನ್ ಆಫ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಹವಾಮಾನ ಬದಲಾವಣೆಯನ್ನು ಕಡಿಮೆ ಮಾಡ್ಲಿಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸಮರ್ಥನೀಯವಲ್ಲದ ಬಳಕೆ ಅಂತ ಕರಿತೀವಿ. ಅಂದ್ರೆ ಅನ್ಸಸ್ಟೈನಬಲ್ ಅಂದ್ರೆ ನಾವೇನಾದ್ರೂ ಒಂದನ್ನ ಬಳಕೆ ಮಾಡಿದ್ರೆ ಅದು ಸಸ್ಟೈನಬಲ್ ಆಗಿರ್ಬೇಕು. ಆ ಸಸ್ಟೈನಬಲ್ ಆಗಿಲ್ದಿದ್ರೆ ಆ ರೀತಿಯ ಅನ್ಸಸ್ಟೈನಬಲ್ ಕನ್ಸಂಪ್ಷನ್ ನಾವು ಕಡಿಮೆ ಮಾಡ್ಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ. ಅದಾದ್ಮೇಲೆ ಕಾಮನ್ ಬಟ್ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್. ಏನು ಕಾಮನ್ ಅಂದ್ರೆ ಎಲ್ಲಾ ರಾಷ್ಟ್ರಗಳ ಒಂದೇ ಗುರಿ ಈ ಕ್ಲೈಮೇಟ್ ಚೇಂಜ್ ಏನಾಗ್ತಾ ಇದೆ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಬಟ್ ಜವಾಬ್ದಾರಿಗಳು ಬೇರೆ ಬೇರೆ ಆಗಿರುತ್ತೆ. ಯಾಕಂದ್ರೆ ಆಯಾ ರಾಷ್ಟ್ರಗಳ ಒಂದು ಸಮಸ್ಯೆಗಳಾಗ್ಲಿ ಆಯಾ ರಾಷ್ಟ್ರಗಳ ಆರ್ಥಿಕತೆಗಳಾಗ್ಲಿ ಭಿನ್ನವಾಗಿರೋದ್ರಿಂದ ಗುರಿ ಒಂದೇ ಇರಬೇಕು, ಬಟ್ ಅದರ ಅಪ್ರೋಚ್ ಬೇರೆ ಬೇರೆ ಆಗಿದ್ರು ಪರವಾಗಿಲ್ಲ ಅಂತ ಇಲ್ಲಿ ಡಿಸ್ಕಸ್ ಮಾಡ್ಲಾಗಿರುತ್ತೆ. ಸೊ ಇದನ್ನ ನಾವು CBDRRC ಅಂತ ಕರಿತೀವಿ. ಸೊ ಈ ಎಲ್ಲಾ ಟರ್ಮ್ಸ್ ನ ನೀವು ಎಸ್ಸೆ ಅಲ್ಲಿ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಲರ್ನ್ ಫ್ರಮ್ ದಿಸ್ ಆರ್ಟಿಕಲ್. ಸೊ ನ್ಯಾಷನಲ್ ಸರ್ಕಮ್ಸ್ಟಾನ್ಸಸ್ ಅಂಡ್ ಪ್ರಿಯಾರಿಟೀಸ್ ಅಂದ್ರೆ ರಾಷ್ಟ್ರೀಯ ಸಂದರ್ಭಗಳು ಮತ್ತೆ ಅವರ ಆದ್ಯತೆಗಳು ಏನೇನಿರುತ್ತೆ ಅಂತ ಇಲ್ಲಿ ಡಿಸ್ಕಸ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ಲೈಮೇಟ್ ಜಸ್ಟಿಸ್ ಅಥವಾ ಹವಾಮಾನ ನ್ಯಾಯ ಅಂತ ಕರಿತೀವಿ. ಸೊ ಇದೇನು ಅಂದ್ರೆ ಫುಲ್ಫಿಲ್ಮೆಂಟ್ ಆಫ್ ಕಮಿಟ್ಮೆಂಟ್ಸ್ ಮೇಡ್ ಬೈ ದಿ ಡೆವಲಪ್ಡ್ ಕಂಟ್ರೀಸ್ ಆನ್ ಕ್ಲೈಮೇಟ್ ಫಿನಾನ್ಸ್ ಅಂಡ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ತಮ್ಮ ಬದ್ಧತೆಗಳೇನಿರುತ್ತೆ ಈ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡೋದಾಗ್ಲಿ ಅಥವಾ ಈ UNFCCC ಏನಿದೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಫೆಡರೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನಿದೆ ಇವರ ಪ್ರಕಾರ ಮುಂದುವರೆದ ರಾಷ್ಟ್ರಗಳು ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ಸಹಾಯ ಏನ್ ಮಾಡ್ಬೇಕು, ಅದಾದ್ಮೇಲೆ ಈ ಮಿಟಿಗೇಷನ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಟೆಕ್ನಾಲಜಿನ ಏನ್ ಟ್ರಾನ್ಸ್ಫರ್ ಮಾಡ್ಬೇಕು, ಇದರಲ್ಲಿ ಅವರು ರೆಸ್ಪಾನ್ಸಿಬಲ್ ಆಗಿರ್ಬೇಕು, ಅವರ ಕಮಿಟ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಬೇಕು ಅಥವಾ ಅವರು ಬದ್ಧತೆಗಳನ್ನ ನೆರವೇರಿಸಬೇಕು ಅನ್ನೋದು ಈ ಒಂದು ಸಭೆಯಲ್ಲಿ ಡಿಸಿಷನ್ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. We have come to InQuest challenge number 165. You can just pause the video here, go through the questions and give us the answers. So once again, I'll meet you tomorrow with tomorrow's current affairs. Till then, keep reading, be safe. Thank you very much for watching.